ಸಂಘಟನೆಯವರು ಯಾರು ಬೆಂಬಲ ಕೊಡ್ಲಿಕ್ಕೆ ಬಂದ್ರೆ ಅಂದ್ರೆ ದಯವಿಟ್ಟು ಹೆಸರು ಕರೆದಿಲ್ಲ ಅಂತ ತಿಳ್ಕೊಬೇಡ್ರಿ. ಬೇರೆ ಬೇರೆ ಸಂಘಟನೆ, ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ, ಕಾರ್ಮಿಕ ಸಂಘಟನೆ ಮತ್ ಯಾವುದೇ ಸಂಘಟನೆಯವರು ನಮ್ಗೆ ಬೆಂಬಲ ಕೊಡ್ಲಿಕ್ಕೆ ಬಂದ್ರೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀವಿ, ವೇದಿಕೆ ಮೇಲೆ ಬರ್ತಾವ್. ತಮ್ಮ ಮಾಧ್ಯಮದವ್ರನ್ನ ಬಿಟ್ಟು ಅಲ್ಲಿ ಯಾರು ನಿಲ್ಬೇಡ್ರಿ. ಮಾಧ್ಯಮದವ್ರು ಕುರ್ಚಿ ವ್ಯವಸ್ಥೆ ಮಾಡ್ರಿ. ಅವ್ರು ಸರ್ ಮಾಧ್ಯಮದವ್ರು ಕುರ್ಚಿ ವ್ಯವಸ್ಥೆ ಮಾಡ್ರಿ, ಉಳ್ಕಾದ್ರೆಲ್ಲ ಸರಿ. ಇರ್ಲಿಪ್ಪ ಕಕ್ಕ ಬ್ಯಾಗ್ ಈ ಕಡೆ ಅಲ್ಯಾಕ್ ನಿಂತಿ 10 ರೂಪಾಯಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏನು ವಿಜಯಪುರ ಜಿಲ್ಲೆಯ ಆಲೂಗಟ್ಟಿ ಜಲಾಶಯದ ಆವರಣದಲ್ಲಿ ನಾಗರಬಟ್ಟಿ ನೀರಾವರಿ ಪೂರ್ಣಗೊಳಿಸುವಂತೆ ಇವತ್ತಿನ ದಿನ ಈ ಒಂದು ಹೋರಾಟಕ್ಕೆ ಕರೆ ಕೊಡಲಾಗಿತ್ತು. ಈ ಹೋರಾಟದ ನಿಮಿತ್ತ ಆಗಮಿಸಿರುವಂತ ಯಾವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಜುನಪ್ಪಣ್ಣ ಪೂಜಾರಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನ್ನೋದ್ರೆ ನಮ್ಮಲ್ಲಿ ಫಾರ್ಮರ್ ಐಡೆಂಟಿಫಿಕೇಶನ್ ಐಡಿ ಅಂತ ಹೇಳಿ ರೈತರಿಗೆ ಒಂದು ನೀವು ಏನ ನಮ್ಮ ಇಲಾಖೆ ಆಯಿತು, ನಮ್ಮ ಜೊತೆ 13 ಇಲಾಖೆ ಇದು ಯಾವ್ದಾದ್ರು ಇಲಾಖೆ ಅಂದ್ರೆ ಕೃಷಿ ಇಲಾಖೆ, ತೋಟಗಾರಿಕೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ, ಜೊತೆಗೆ ಕಂದಾಯ ಇಲಾಖೆ ಒಳಗಾಯಿತು, ಪಂಚಾಯತ್ ಒಳಗಾಯಿತು, ಜೊತೆಗೆ APMC ಒಳಗಾಯಿತು, ಸಹಕಾರಿ ಇಲಾಖೆ ಆಯಿತು, ಲೋನ್ ಕೊಡುವಂಥ ಬ್ಯಾಂಕ್ ಇಲಾಖೆ, ಬ್ಯಾಂಕ್ ಅಲ್ಲ ಬೇರೆ ಬೇರೆ ರೀತಿಯ ಸೇರಿ ಏನು ಫಸಲ್ ಬಿಮಾ ಯೋಜನೆ ಮಾಡ್ತಾರೆ. ಹೀಗೆಲ್ಲ ಸೇರಿ 13 ಇಲಾಖೆಗಳ ಜೊತೆ ಬೇರೆ ಬೇರೆ ಪ್ರಯೋಜನ ಆಗಲಿ ಅಂತ ಇದನ್ನು ಆಲ್ರೆಡಿ FID ಮಾಡಿದ್ದಾರೆ. ಇದೇನು ಹೊಸದಲ್ಲ. ಈಗ ಆಲ್ರೆಡಿ ನೀವು ಎಷ್ಟು ಜನ PM ಕಿಸಾನ್ 2,000 ರೂಪಾಯಿ ಮಾಸಕ್ಕೆ 6,000 ರೂಪಾಯಿ ತೊಗೊಂಡಲ್ಲ, ಅದೇ ಐಡಿನೇ ಇದು. FID ಏನು ಹೊಸದಾಗಲ್ಲ, ಈಗ ಅದು ಡ್ಯಾಮೇಬಲ್ FID ಏನು ಮಾಡಿಸೋದಂತ ಏನಂದ್ರಿ, ನೀವು ಆಲ್ರೆಡಿ ಎಷ್ಟು ಜನ PM ಕಿಸಾನ್ ಯೋಜನೆ 2,000 ರೂಪಾಯಿ ತೊಗೊಂತಿರೋ ಅವರೆಲ್ಲ ಆಗಿದೆ. ಇದ್ರ ಹೊರತಾಗಿ FID ಹೊಸದಲ್ರಿ. ಇದು ಇವತ್ತಿಂದ ನಿನ್ನೆದಲ್ರಿ ಅಥವಾ ರಸಗೊಬ್ಬರ ಸಂಘ ನಷ್ಟ ಮಾಡಿದ್ದಲ್ರಿ. ಇದನ್ನ ಆಲ್ರೆಡಿ ಮಾಡಿ 2019 ಸರ ಈಗ ನೋಡ್ರಿ, ಈಗ ಕೃಷಿ ಇಲಾಖೆ ಅವರ ಈಗ ಹೊಲ ಬೆಳಿ ಕಬ್ಬ ಇದನ್ನ ಚೆಕ್ ಮಾಡಕ್ ಗೊತ್ತಾಗಲ್ಲ. ಆ ಟೈಮ್ನಾಗ ಅವರ ಮಾಡ್ಬೋದಾಯ್ತಲ್ಲ. ಈಗ ಮಾಡಿದ್ರೆ ನಮ್ಗೆ ಎಷ್ಟು ಜನ PM ಕಿಸಾನ್ ಗೊತ್ತಾಗ್ರಿ, ಆ ಟೈಮ್ ಮಾಡಿಸ್ಬಿಟ್ರೆ ನಡೀತೈತಿ. ಈಗ ನಾವು ಕೇಳ್ತೀವಿ, ಈಗ ಡಂಗರ ಬಡಿತೀವಿ, ಲಿಸ್ಟ್ ಕೊಡ್ತೀವಿ, ಆ ಪಂಚಾಯತಿಗೆ ಹಚ್ಚಿರ್ತೀವಿ. ಈ ಗುರುಗಳನ್ನು